ಸಾಮಾನ್ಯ ವರ್ಗದ ಜನರಿಗೆ ಬೆಲೆ ಏರಿಕೆಯ ಶಾಕು. ಕುಂದಾನಗರಿ ಬೆಳಗಾವಿಯಲ್ಲಿ TV5 ರಿಯಾಲಿಟಿ ಚೆಕ್ ಮಾಡಿದ ನಿಜವಾಗ್ಲೂ ಸಮಸ್ಯೆ ಆಗ್ತಿರೋದು ಏನು ಅಂತ. ಅಡಿಗೆ ಎಣ್ಣೆ, ಡ್ರೈ ಫ್ರೂಟ್ಸ್ ಬೆಲೆಯಲ್ಲಿ ಹೆಚ್ಚಳ ಆಗಿದೆ. ಇತ್ತೀಚೆಗಷ್ಟೇ ಅಡಿಗೆ ಎಣ್ಣೆ ದರ ಏರಿಕೆ ಆಗಿದೆ. ಡ್ರೈ ಫ್ರೂಟ್ಸ್ ಅರಬ್ ದೇಶಗಳಿಂದ ಸಪ್ಲೈ ಆಗುತ್ತೆ, ಹೀಗಾಗಿ ಅವುಗಳ ದರ ಹೆಚ್ಚಳವಾಗಿದೆ. ಉಳಿದಂತೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿಲ್ಲ. ಮುಂದಿನ ಒಂದೆರಡು ವಾರದಲ್ಲಿ ದರ ಹೆಚ್ಚಳದ ಬಗ್ಗೆ ಸ್ಪಷ್ಟತೆ ಅನ್ನೋದು ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಶ್ರೀಧರ್, ನೋಡೋಣ ಬನ್ನಿ. ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದ ಎಫೆಕ್ಟ್, ಮತ್ತೊಂದು ಕಡೆ ಏನಂದರೆ ಹೊಸ ಆರ್ಥಿಕ ವರ್ಷ. ಹೀಗಾಗಿ ಅನೇಕ ಒಂದು ಬೆಲೆ ಏರಿಕೆ ಶಾಕ್ ಏನಿದೆ ದೇಶದ ಜನರಿಗೆ ತಡ್ತಾ ಇದೆ. ಅದರಲ್ಲೂ ಕೂಡ ಅಗತ್ಯ ವಸ್ತುಗಳ ಬಳಕೆ ಮಾಡುವಂಥ ಗ್ರಾಹಕರಿಗೆ ಯಾವ ರೀತಿ ಬೆಲೆ ಏರಿಕೆ ಆಗ್ತಾ ಇದೆಯಾ ಅಥವಾ ಅದರದ್ದು ಏನಾದರೂ ಎಫೆಕ್ಟ್ ಆಗಿದೆ ಅನ್ನೋದು ಕೂಡ ರಿಯಾಲಿಟಿ ಚೆಕ್ ಅನ್ನೋದು ಈಗ TV5 ಮಾಡ್ತದೆ. ನಾವೀಗ ಬೆಳಗಾವಿ ನಗರದ ಸುಪ್ರಸಿದ್ಧ ಹೋಲ್ಸೇಲ್ ಇರ್ತಕ್ಕಂಥ ಏನು ಹಿಡಿದುಗ್ಗಿ ಕಿರಾಣಿ ಅಂಗಡಿಯಲ್ಲಿ ಇದ್ದೇವೆ. ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಒಂದು ಹೋಲ್ಸೇಲ್ ಕಿರಾಣಿ ಅಂಗಡಿಯಲ್ಲಿ ಸಾಕಷ್ಟು ಜನರು ಇಲ್ಲಿಂದ ಏನು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಜವಾಗಿಯೂ ಒಂದು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆಯಾ, ಅದರಲ್ಲಿ ಆದರೂ ಕೂಡ ಯಾವುದರಲ್ಲಿ ದರಗಳು ಹೆಚ್ಚಾಗಿ ಕಂಡು ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಏಪ್ರಿಲ್ ಮೊದಲನೇ ದಿನ ಇದೆ. ಹಾಗಾಗಿ ಇವತ್ತಿನ ಏನು ದರಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ಬೆಲೆ ಏರಿಕೆ ಏನು ಎಫೆಕ್ಟ್ ಆಗ್ತಾ ಇದೆ? ಬೆಲೆ ಏನು ಎಫೆಕ್ಟ್ ಅಷ್ಟು ಆಗಿಲ್ಲ ರೀ, ಯಾಕಂದ್ರೆ ಬೆಲೆ ಎಲ್ಲ ಇಲ್ಲೇ ಇದಾಗ್ತೈತೆ ರೀ, ಗ್ರೋ ಆಗ್ತೈತಿ. ಅಂದಮೇಲೆ ಅಷ್ಟೇನು ಇಫೆಕ್ಟ್ ಇಲ್ಲ. ಬ್ಯಾಳಿ, ಪಲ್ಸಸ್, ರೈಸು ಇವೆಲ್ಲ ನಾರ್ಮಲ್ ರೇಟ್ ಅದಾವೆ ರೀ. ರೇಟ್ ಜಾಸ್ತಿ ಆಗಿತ್ತಂದ್ರೆ ಬರೀ ಆಯಿಲು, ಯಾಕಂದ್ರೆ ಶಿಪ್ಮೆಂಟ್ಸು ಬರೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾವೆ. ಅಂದಮೇಲೆ ಆಯಿಲ್ ಅಷ್ಟು ರೇಟ್ ಜಂಪ್ ಆಗಿದೆ. ಎಷ್ಟಾಗಿದೆ ಸರ್ ಆಯಿಲ್? ಒಂದು ಡಬ್ಬಿಗೂ 200 to 300 ರೂಪೀಸ್ ಜಂಪ್ ಆಗಿದೆ. ಹಾಂ ಸರ್, ಈಗ ಏನು ಬೆಲೆಗಳಿಗೆ ಏನು ದರಗಳಿದಾವೆ ಸರ್? ಈಗ ಬ್ಯಾಡಿಗೋಡ್ರಿ ಎಲ್ಲ ನಾರ್ಮಲ್ ಅದಾವೆ, ಹಂಗೇನು ಜಾಸ್ತಿ ಏನು ಆಗಿಲ್ಲ ರೀ ಸರ್. ನಾರ್ಮಲ್ ಐತಿ, ಹಂಗೇನು ಪೆಲಾಕಿತ್ತ ಏನು ಒಂದು ಕಮ್ಮಿನೂ ಆಗಿದಾವೆ, ಒಂದು ಸ್ವಲ್ಪ ಜಾಸ್ತಿನೂ ಆಗಿದಾವೆ. ಏನು ಜಾಸ್ತಿ ಏನು ಹಂಗೇನಾಗಿಲ್ಲ, ನಾರ್ಮಲ್ ರೇಟೇ ಐತಿ. ಈಗ ವಿಶೇಷವಾಗಿ ಇವತ್ತು ಹೊಸ ತೆರಿಗೆ ಎಫೆಕ್ಟನ್ನು ಹಾಕ್ತಾ ಇದ್ದಾರೆ. ಅದರಿಂದ ಸ್ಟೀಲ್ ಆಗಿರ್ಬೋದು, ಬೇರೆ ಬೇರೆ ಔಷಧಿ ಮೆಡಿಸಿನ್ಗಳಾಗಿರ್ಬೋದು, ಅಲ್ಲಿ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಇಲ್ಲಿ ಅಗತ್ಯ ವಸ್ತುಗಳ ವಿಚಾರದಲ್ಲಿ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದರಲ್ಲಿ ಏನಾದರೂ ಕಂಡು ಬರ್ತಾ ಇದೆಯಾ ಬೇರೆ ವಸ್ತುಗಳಿಲ್ಲ? ಬರೀ ನಾರ್ಮಲ್ ಏನೈತಿ ಹೇಳ್ದಂಗೆ ಇವ್ರು ಎಣ್ಣೆ ಮತ್ತು ಇದಷ್ಟು ರೇಟ್ ಜಾಸ್ತಿ ಆಗೈತೆ ಸ್ವಲ್ಪ. ಬಾಕಿದೆಲ್ಲ ನಾರ್ಮಲ್ ಆಯ್ತು, ಹಂಗೇನು ಪ್ರಾಬ್ಲಮ್ ಏನಾಗಿಲ್ಲ ರೀ. ಬಾಕಿದ ಹಂಗೇನೇನು ಜಾಸ್ತಿ ಏನಾಗಿಲ್ಲ, ಎಲ್ಲ ನಾರ್ಮಲ್ನೇ ಐತಿ. ಈಗ ಅಗತ್ಯ ವಸ್ತು ದರ ಹೇಳೋದಾದ್ರೆ ಬೆಳೆಗಳ ದರ ಏನಿತ್ತು ಏನೈತಿ? ಬ್ಯಾಳಿಗಳು ಏನಿದ್ರು ಒಂದು ಸ್ವಲ್ಪ ಜಾಸ್ತಿ ಇದ್ದಿದ್ದು ಅವು ಕಮ್ಮಿ ಆಗಿದಾವೆ ರೀ. ಒಂದು ಅಂದ್ರೆ ಏನೈತಿ, ಒಂದು ತೊಗರಿ ಬೆಳೆ ಇತ್ತು, ಅದು 140 ಇತ್ತು, ಈಗ 130 ಬಂದೈತಿ. ಆ ಕಡಲೆ ಬೆಳೆ ಇತ್ತು 88 ಅದು ಇತ್ತು, ಈಗ 80 ರೂಪೀಸ್ ಆಗಿದೈತಿ. ಹಿಂಗಾಗಿ ಬ್ಯಾಡ್ಗಳೆಲ್ಲ ಏನೈತಿ, ಹೆಸರು ಬೆಳೆ ಅವು ಎಲ್ಲ ಕಮ್ಮಿ ಆಗಿದಾವೆ, ಸ್ವಲ್ಪ ರೇಟ್ ಕಮ್ಮಿ ಆಗಿದಾವೆಲ್ಲ ಸ್ವಲ್ಪ. ಈಗ ಮಸಾಲೆ ಪದಾರ್ಥಗಳದೇನು? ಮಸಾಲೆ ನಾರ್ಮಲ್ ಐತೆ, ಹಂಗೇನು ಜಾಸ್ತಿ ಏನಿಲ್ಲ ರೀ ಸರ್. ಹಾಂ, ಮಸಾಲೆ ಏನು ರೇಟ್ ಜಾಸ್ತಿ ಆಗಿಲ್ಲ, ಎಲ್ಲ ನಾರ್ಮಲ್ ಐತೆ. ಅಂದರೆ ಇದು ಕ್ವಾಲಿಟಿ ವೈಸ್ ರೇಟ್ ಆಗಿದಾವೆ. ರೇಟ್ ಚಲೋ ಪಕ್ಕಿ ಐತಂದ್ರೆ ಅದು ಏನಾಗ್ತೈತಿ, ರೇಟ್ ಹೆಚ್ಚಾಗಿರ್ತೈತಿ. ಅದು ಕ್ವಾಲಿಟಿ ವೈಸ್ ರೇಟ್ ಬರ್ತೈತಿ. ಕಮ್ಮಿದು ಬೇಕಾದ್ರೆ ಕಮ್ಮಿದೇನೂ ಐತಿ. ಹಿಂಗಾಗಿ ರೇಟ್ ವೈಸ್ ಒಂದು ಸ್ವಲ್ಪ ಇದಾಗಿದಾವೆ ಅಷ್ಟೇ, ಬಾಕಿದೇನು ಪ್ರಾಬ್ಲಮ್ ಏನಿಲ್ಲ. ಅಂದರೆ ಇವತ್ತು ಫಸ್ಟ್ ಇರೋದ್ರಿಂದ ಇವತ್ತೇನು ಅಕಾಡೆಮಿಕ್ ಇಯರ್ ಅದು ಆರ್ಥಿಕ ವರ್ಷ ಮುಗಿದ ಮೇಲೆ ಏನಾದ್ರು ಗೊತ್ತಾಗುತ್ತಾ ಹೆಂಗಂತ? ಇವತ್ತು ಫಸ್ಟ್ ಡೇ ಅಲ್ಲ ಸರ್, ಇನ್ನು ಮುಂದೆ ಚಾಲು ಹೋಗೋದಿರಲ್ಲ ಸರ್ ಅದು. ಹಾಂ, ಏನನ್ನೋದು ಅದು ಇಫೆಕ್ಟ್ ಈಗ ಏಪ್ರಿಲ್ 1 ಈಗ ಜಸ್ಟ್ ರೀಸೆಂಟ್ ಆಗೈತೆ. ಈಗ ಮೇಲೆ ಮೀಟಿಂಗ್ ಅವ್ರು ಏನು ತೊಗೋತಾರೋ ಏನು ಅದ್ರ ಮೇಲೆ ಡಿಪೆಂಡ್ ಆಗಿ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ. ಒಂದು ವಾರದಾಗೆಲ್ಲ ಒಂದು ಕ್ಲಿಯರ್, ಒಂದು ವಾರನಾಗ ಎಲ್ಲ ಕ್ಲಿಯರ್ ಆಗ್ತೈತೆ ರೀ, ಏನು ಪ್ರಾಬ್ಲಮ್. ಇದು ಏನಂದರೆ ಹಿಡಿದುಗ್ಗಿ ಅಂಗಡಿಯ ಏನು ಮಾಲೀಕರಿದ್ದಾರೆ ಅವ್ರು ಹೇಳುವಂಥ ಮಾತು ಪ್ರಮುಖವಾಗಿ ಈ ಒಂದು ಬೆಲೆ ಏರಿಕೆ ಎಫೆಕ್ಟ್ ಅಷ್ಟೊಂದು ಕಂಡು ಬರೋದಿಲ್ಲ. ಆದರೆ ಈ ಒಂದು ಯುದ್ಧದ ಎಫೆಕ್ಟ್ನಿಂದ ಏನು ಪ್ರಮುಖವಾಗಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮತ್ತು ಅಡುಗೆ ಎಣ್ಣೆ ಏನಿದೆ ಅದರ ದರ ಕೂಡ ಹೆಚ್ಚಾಗಿದೆ. ಹಾಗಾಗಿ ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏನಿದೆ ಅದು ಹೆಚ್ಚಿನ ಪ್ರಮಾಣದ ಆಗೋದಿಲ್ಲ. ಆದರೆ ಇನ್ನೊಂದು 15 ದಿನಗಳಲ್ಲಿ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಸದ್ಯ ನಮ್ಮ ಹತ್ತಿರ ಇರ್ತಕ್ಕಂಥ ಸ್ಟಾಕ್ ಏನಿದ್ದಾವೆ, ಸ್ಟಾಕ್ನ ಯಾವ ದರ ಇದು ಅದೇ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳುವಂಥ ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರ, TV5 ಬೆಳಗಾವಿ. तू किती का झाले सॉरी 1.5 किलो पांढरे ते अर्धा मीडियम free choice.